ದಿನ ನಾನು ದೂರು ನೀಡಿದ ಉದ್ದೇಶ ಏನಂತಂದರೆ, ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದಂಥ ಕ್ರಮಕ್ಕೆ ನನಗೆ ತುಂಬ ಬೇಸರ ಆಯಿತು. ಈ ವಿಚಾರ ಮೊದಲೇ ನಮ್ಮ ಲಾಯರ್ ಹೇಳಿದ್ರಲ್ಲ, ಅದೇ ರೀತಿ ಮೊದಲೇ ಇವರು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ರೆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಗೌರವ ಎಲ್ಲ ಉಳಿಯೋದು. ಭಾರತ ಮಾತೆಯನ್ನು ನಡು ಬೀದಿ ಒಳಗೆ ತುಂಬ ಅನುಮಾನ ಮಾಡಿದ್ರು. ಅದರಿಂದ ನನಗೆ ಸಹಿಸೋಕ್ಕಾಗಲ್ಲ. ಇವತ್ತು ದೂರು ಕೊಟ್ಟಿದ್ದೀನಿ. ಇಲಾಖೆ ಹೇಳಿದೆ ಕ್ರಮ ತಗೊಳ್ತೀವಿ. ಕ್ರಮ ತಗೊಳ್ಳಿಲ್ಲ ಅಂತ ಅಂದರೆ ಈ ನಮ್ಮ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅದಕ್ಕೆಲ್ಲ ಕಾರ್ಯಕರ್ತರು ಸರ್ಕಾರ ಆಗೋದು ಬೇಡ, SIT ಇಲಾಖೆ ಖಂಡಿತ ಅದು ಮಾಡಿಕೊಡುತ್ತೆ ಅಂತ ನಂಬಿಕೆ ಇದೆ ಅಂತ ಹೇಳ್ತಾ, ನಿಮ್ಮ ಹೆಸರು? ಬಶೀರ್ ಅಹಮದ್. ಅಲ್ಲ ನಮ್ಗೆ ಗೊತ್ತಿಲ್ದಂಗೆ ಇಲ್ಲೇ ಎಲ್ಲ ಕೂಗುದು ಮನ ಅಲ್ಲ ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ದಿನ ನಾನು ದೂರು ನೀಡಿದ ಉದ್ದೇಶ ಏನಂತಂದರೆ, ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದಂಥ ಕ್ರಮಕ್ಕೆ ನನಗೆ ತುಂಬ ಬೇಸರ ಆಯಿತು. ಈ ವಿಚಾರ ಮೊದಲೇ ನಮ್ಮ ಲಾಯರ್ ಹೇಳಿದ್ರಲ್ಲ, ಅದೇ ರೀತಿ ಮೊದಲೇ ಇವರು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ರೆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಗೌರವ ಎಲ್ಲ ಉಳಿಯೋದು. ಭಾರತ ಮಾತೆಯನ್ನು ನಡು ಬೀದಿ ಒಳಗೆ ತುಂಬ ಅನುಮಾನ ಮಾಡಿದ್ರು. ಅದರಿಂದ ನನಗೆ ಸಹಿಸೋಕ್ಕಾಗಲ್ಲ. ಇವತ್ತು ದೂರು ಕೊಟ್ಟಿದ್ದೀನಿ. ಇಲಾಖೆ ಹೇಳಿದೆ ಕ್ರಮ ತಗೊಳ್ತೀವಿ. ಕ್ರಮ ತಗೊಳ್ಳಿಲ್ಲ ಅಂತ ಅಂದರೆ ಈ ನಮ್ಮ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅದಕ್ಕೆಲ್ಲ ಕಾರ್ಯಕರ್ತರು ಸರ್ಕಾರ ಆಗೋದು ಬೇಡ, SIT ಇಲಾಖೆ ಖಂಡಿತ ಅದು ಮಾಡಿಕೊಡುತ್ತೆ ಅಂತ ನಂಬಿಕೆ ಇದೆ ಅಂತ ಹೇಳ್ತಾ, ನಿಮ್ಮ ಹೆಸರು? ಬಶೀರ್ ಅಹಮದ್.